ಯಾ ದೇವಿ ಸರ್ವಭೂತೇಷು ಬುದ್ಧಿರೂಪೇಣ ಸಂಸ್ಥಿತಾ. ನಮಸ್ತಸ್ಮೈ 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 ನಮೋ ನಮಃ. ಯಾ ದೇವಿ ಸರ್ವಭೂತೇಷು ಶಕ್ತಿರೂಪೇಣ ಸಂಸ್ಥಿತಾ. ನಮಸ್ತಸ್ಮೈ 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 ನಮೋ ನಮಃ. ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೂ, ಸಾಹಿತ್ಯಾಸಕ್ತರಿಗೂ, ನನ್ನ ಕವಿಮಿತ್ರರಿಗೂ ಹಾಗೂ ಇಲ್ಲಿ ನೆರೆದಿರುವಂತಹ ಎಲ್ಲ ಸ್ನೇಹಿತರಿಗೂ ನನ್ನ ನಮಸ್ಕಾರಗಳು. ಯುಗಾದಿ ಹಾಸ್ಯೋತ್ಸವ ಇದೊಂದು ಬಹಳ ಸುಂದರವಾದ ಹಾಗೂ ವಿಶೇಷವಾದಂತಹ ಕಾರ್ಯಕ್ರಮ. ಶ್ರೀ ಪರಾಭವ ನಾಮ ಸಂವತ್ಸರ ಯುಗಾದಿ ಹಬ್ಬದ ಮುಂಗಡ ಹಾರ್ದಿಕ ಶುಭಾಶಯಗಳು. ಗಡಿಯಾರದ ಮುಳ್ಳು ತಿರುಗಿ ಬರೋದೆ ಹಳೆಯ ನೆನಪುಗಳನ್ನು ಪುನಃ ಸಂಯೋಜಿಸೋಕೆ. ಹೊಸ ವರುಷ ಹರುಷದಿ ಮತ್ತೆ ಬರೋದೆ ನಮ್ಮೆಲ್ಲರನ್ನು ಮತ್ತೆ ಒಂದುಗೂಡಿಸೋಕೆ. ಈ ವರ್ಷದ ಆರಂಭವೇ ಯುದ್ಧಗಳ ವರ್ಷ ಆರಂಭವಾಗಿಬಿಟ್ಟಿದೆ. ಇಂತಹ ಒಂದು ಸಂದರ್ಭದಲ್ಲಿ ಇಂತಹ ಹಾಸ್ಯದ ಕಾರ್ಯಕ್ರಮಗಳು ನಿಜಕ್ಕೂ ಅತ್ಯವಶ್ಯಕ. ಕುವೆಂಪು ಅವರು ಹೇಳೋ ಹಾಗೆ ನಿಜವಾದ ಯುದ್ಧ ಅಂದರೆ ಹೊರಗಿನ ಶತ್ರುವಿನ ವಿರುದ್ಧದ ಯುದ್ಧವಲ್ಲ, ನಮ್ಮೊಳಗಿನ ದುರ್ಬಲತೆಗಳ ವಿರುದ್ಧದ ಯುದ್ಧ. ಮಾನವತ್ವವೇ ನಮ್ಮೆಲ್ಲರ ಧರ್ಮ ಅನ್ನುವಂಥದ್ದನ್ನು ಹೇಳ್ತಾರೆ. ಇದಕ್ಕೆ ನನಗೆ ದೇವನೂರು ಮಹಾದೇವ್ ಅವರ ಎದೆಗೆ ಬಿದ್ದ ಅಕ್ಷರ ಈ ಕೃತಿ ನಮ್ಮ ದೈನಂದಿನ ಬದುಕಿಗೆ, ನಮ್ಮ ಸಮಾಜಕ್ಕೆ ಅಗತ್ಯವಾಗಿ ಬೇಕಾದಂತಹ ಕರುಣೆ, ಸಮಾನತೆ, ಪ್ರಾಮಾಣಿಕತೆಯ ಮೌಲ್ಯಗಳನ್ನು ಅತ್ಯಂತ ಆಳವಾಗಿ ವಿವರಿಸ್ತದೆ. ಮೊದಲನೇ ಭಾಗದಲ್ಲಿ ನಮಗೆ ಈ ಪುಸ್ತಕದಲ್ಲಿ ಮನೆ ಮಂಚಮ್ಮನ ಆದರ್ಶ, ಸಮಾನತೆಯ ಸಂದೇಶ ಅನ್ನುವಂತಹ ಒಂದು ಭಾಗ ನಾವು ಕಾಣ್ಬೋದು. ಇದರಲ್ಲಿ ಊರಿನ ಜನ ಸೇರಿ ಗ್ರಾಮ ದೇವತೆಯಾದಂತಹ ಮಂಚಮ್ಮನಿಗೆ ಒಂದು ಗುಡಿ ಕಟ್ಟೋದಕ್ಕೆ ಶುರು ಮಾಡಬೇಕು ಅಂತ ಹೇಳಿ ಅನ್ಕೋತಾರೆ. ಗುಡಿಯ ಮೇಲ್ಛಾವಣಿ ಕಟ್ಟುವಂಥ ಹಂತ ಬಂದಾಗ ದೇವತೆ ಒಬ್ಬನ ಮೈ ಮೇಲೆ ಬಂದು, ನನಗೆ ಯಾಕೆ ಗುಡಿ ಕಟ್ತಿದ್ದೀರಿ? ನಿಮ್ಮೆಲ್ರಿಗೂ ವಾಸ ಮಾಡಲಿಕ್ಕೆ ಒಂದು ಸ್ವಂತ ಮನೆಗಳಿದೆಯೇ ಅಂತ ಕೇಳ್ತಾಳೆ. ಅದಕ್ಕೆ ಒಬ್ಬ, ಇಲ್ಲ ತಾಯಿ ಅಂತ ಹೇಳ್ತಾನೆ. ಆಗ ಆ ದೇವತೆ ಊರಿನ ಎಲ್ಲರಿಗೂ, ಮನೆ ಆಗೋವರೆಗೂ ನನಗೆ ಮನೆ ಗುಡಿ ಯಾವುದೂ ಬೇಡ ಅಂತ ಹೇಳಿಬಿಡ್ತಾಳೆ. ಅವತ್ತಿಂದ ಆ ಗ್ರಾಮದಲ್ಲಿ ಮನೆ ಮಂಚಮ್ಮನಾಗಿ ಚಾವಣಿ ಇಲ್ಲದ ಗುಡಿಯಲ್ಲೇ ಆಕೆ ಪೂಜೆಗೆ ಒಳಗಾಗ್ತಾ ಇದ್ದಾಳೆ. ದೇವರಿಗೆ ಕೋಟಿಗಟ್ಟಲೆ ಖರ್ಚು ಮಾಡಿ ಭವ್ಯವಾದಂಥ ಮಂದಿರಗಳನ್ನ ಕಟ್ಟೋದಕ್ಕಿಂತ ದೀನ ದಲಿತರಿಗೆ, ಬಡವರಿಗೆ ವಾಸ ಮಾಡೋಕ್ಕೆ ಒಂದು ಸೂರಿನ ಅಗತ್ಯವಿದೆ ಅನ್ನುವಂಥದ್ದನ್ನು ಇಲ್ಲಿ ಬಹಳ ಅದ್ಭುತವಾಗಿ ಸೂಚಿಸ್ತಾರೆ ಲೇಖಕರು. ಇಂಥ ಚಾವಣಿ ಇಲ್ಲದ ಗುಡಿ ಕರುಣೆ ಮತ್ತು ಸಮಾನತೆಯನ್ನು ಗಟ್ಟಿಯಾಗಿ ಪ್ರತಿಪಾದಿಸ್ತದೆ. ಅದೇ ಗದ್ಯದಲ್ಲಿ ಮತ್ತೊಂದು ಭಾಗ, ಪ್ರಪಂಚದ ಜೀವಿಗಳಲ್ಲಿ ಒಂದೇ ಕರುಣೆಯ ವಿಜ್ಞಾನ. ಬುದ್ಧನ ಕರುಣೆಯನ್ನು ಇಲ್ಲಿ ವಿವರಿಸುವಂಥ ಒಂದು ಭಾಗ. ಶಿವಮೊಗ್ಗದ ಡಾಕ್ಟರ್ ಅಶೋಕ್ ಪೈ ಅವರ ಮನೋವೈಜ್ಞಾನಿಕ ಸಂಶೋಧನೆಯನ್ನು ಇಲ್ಲಿ ಕಾಣಬಹುದು. ಒಂದು ಕೋಣೆಯಲ್ಲಿ ಕೆಲವರು ಕುಳಿತು ಟಿವಿ ನೋಡ್ತಿರ್ತಾರೆ. ಪಕ್ಕದ ಒಂದು ರೂಮ್ನಲ್ಲಿ ಆ ಟಿವಿಯ ಅರಿವಿಲ್ದಲೇ ತಮ್ಮಷ್ಟಕ್ಕೆ ತಾವೇ ಮಾತಾಡ್ಕೊಳ್ತಿರುವಂಥ ಒಂದು ಕುಟುಂಬ. ಇಲ್ಲಿ ಯಾವುದಾದ್ರೂ ಕೊಲೆ ದೃಶ್ಯ ಬಂದಾಗ ಟಿ ವಿ ನೋಡ್ತಿರೋರಿಗೆ ಆಗ್ತಿದ್ದಂತಹ ದುಃಖ, ಭಯ, ಭಾವನೆಗಳು ಪಕ್ಕದ ರೂಮ್ನಲ್ಲಿರುವಂತಹ, ಅಂದರೆ ಮನೆಯಲ್ಲಿರುವಂತಹ ಜನರಿಗೂ ಕೂಡ ಅದೃಶ್ಯವಾಗಿ ತಟ್ಟಿ ಅವರ ಮನಸ್ಸು ದುಗುಡಕ್ಕೊಳಗಾಗ್ತಿತ್ತು. ಅದೇ ಟಿ ವಿಯಲ್ಲಿ ನೃತ್ಯ ಅಥವಾ ಹಾಸ್ಯದ ಸನ್ನಿವೇಶಗಳು ಬಂದಾಗ ಪಕ್ಕದ ಮನೆಯವರನ್ನು ಕೂಡ ಸಂತೋಷಗೊಳಿಸ್ತಿರ್ತದೆ. ಅಂದರೆ ಇಲ್ಲಿ ಯಾವ ಜೀವಿನೂ ಒಂಟಿಯಲ್ಲ, ನಾವೆಲ್ಲರೂ ಒಬ್ಬರಿಗೊಬ್ಬರು ಸಂಬಂಧಪಟ್ಟಿದ್ದೇವೆ. ವಿ ಆಲ್ ಆರ್ ಇಂಟರ್ ಕನೆಕ್ಟೆಡ್. ಮಾನವತ್ವವೇ ನಮ್ಮೆಲ್ಲರ ಧರ್ಮ, ಅದುವೇ ನಮ್ಮೆಲ್ಲರ ಜಯ ಇರಲಿ. ನನ್ನ ಪ್ರಕಾರ ಇವತ್ತಿನ
ಪ್ರಪಂಚದಲ್ಲಿ ಅತಿ ಹೆಚ್ಚು ದುಬಾರಿ ಯಾವುದು ಗೊತ್ತಾ? ಅದೇ ನಗು, ನಮ್ಮ ಆಳವಾದ ನೆಮ್ಮದಿ. ಹಾಗಾಗಿ ನಮ್ಮನ್ನು ನಾವು ಸಂಪೂರ್ಣವಾಗಿ ಮರೆತು ನಗು ಅನ್ನುವಂತಹ ಸಮುದ್ರದಲ್ಲಿ ತೊಯ್ಲೇಬೇಕಾಗ್ತದೆ. ಋಗ್ವೇದದಲ್ಲಿ ಹೇಳೋ ಹಾಗೆ ಆನೋ ಭದ್ರಃ ಕ್ರತವೋ ಯಂತು ವಿಶ್ವತಃ, ಅಂದರೆ ಲೆಟ್ ನೋಬಲ್ ಥಾಟ್ಸ್ ಕಮ್ ಟು ಅಸ್ ಫ್ರಮ್ ಆಲ್ ಡಿರೆಕ್ಷನ್ಸ್, ಒಳ್ಳೆಯ ಆಲೋಚನೆಗಳು ನಮ್ಮತ್ತ ಎಲ್ಲ ದಿಕ್ಕುಗಳಿಂದ ಬರಲಿ ಅನ್ನುವಂಥದ್ದು. ಹಾಸ್ಯವು ಹಾಗೆ ತೆರೆದ ಕಣ್ಣಿಂದ ನೋಡಿದ್ರೆ ನಮಗೆ ಎಲ್ಲ ದಿಕ್ಕುಗಳಿಂದ ಎಲ್ಲವೂ ಹಾಸ್ಯವಾಗಿ ಕಾಣ್ತದೆ. ನೋಡಬೇಕಾದ ಕಣ್ಣು ಮತ್ತು ಮನಸ್ಸು ಬೇಕು ಅಷ್ಟೇ. ಜಾರ್ಜ್ ಬರ್ನಾರ್ಡ್ ಶಾ ಒಂದು ಕಡೆ ಹೇಳ್ತಾರೆ, ಮೈ ವೇ ಆಫ್ ಜೋಕಿಂಗ್ ಈಸ್ ಟು ಟೆಲ್ ದ ಟ್ರೂತ್. ಸತ್ಯವನ್ನು ಹೇಳುವ ಸುಂದರ ವಿಧಾನವೇ ಹಾಸ್ಯ ಅನ್ನುವಂಥದ್ದು. ಇದಕ್ಕೊಂದು ಉದಾಹರಣೆಯಾಗಿ ದಿನಕರ ದೇಸಾಯಿ, ಅಂದರೆ ಚುಟುಕುಗಳ ಬ್ರಹ್ಮ ಅಂತಲೇ ಕರೆಸ್ಕೊಳ್ಳುವಂತಹ ದಿನಕರ ದೇಸಾಯಿಯವರ ಕೆಲವು ಚುಟುಕುಗಳನ್ನ ನಾನಿಲ್ಲಿ ಪ್ರಸ್ತುತಪಡಿಸೋಕೆ ಇಷ್ಟಪಡ್ತೇನೆ. ಮೊದಲನೆಯದು ಹಠ. ಮನಸ್ಸಿಗೆ ಲಗಾಮು ಇದ್ದರೆ ಅದು ಗಾಳಿಪಟ, ನಿಯಂತ್ರಣ ತಪ್ಪಿದ್ರೆ ಅದು ಧೂಳಿಪಟ. ಕೆಟ್ಟದ್ದನ್ನೇ ಯೋಚಿಸುವುದು ಅದರ ಚಟ, ಅದನ್ನು ಒಳ್ಳೆಯದೆಡೆಗೆ ಸೆಳೆಯುವುದೇ ನನ್ನ ಹಠ ಅನ್ನುವಂಥದ್ದು. ಮತ್ತೊಂದು ರಾಜಕೀಯ ಪುಡಾರಿ ಅನ್ನುವಂಥದ್ದು. ಅಲ್ಲಲ್ಲ ಕೇಳೋ ಮಗ್ನೆ ಪೌರುಷದ ಸುದ್ದಿ, ಎಷ್ಟು ಮಂದಿಗೆ ಉಂಟು ಈ ಥರದ ಬುದ್ಧಿ. 10 ವರ್ಷದ ಹಿಂದೆ ಇತ್ತು ಲಂಗೋಟಿ, ಈ ಹೊತ್ತು ನೋಡಿದರೆ ಬರೀ 10 ಕೋಟಿ ಅನ್ನುವಂಥದ್ದು. ಎಂಥ ಮಾರ್ಮಿಕವಾಗಿ ಇಲ್ಲಿ ರಾಜಕೀಯದ ಪುಢಾರಿಗಳ ಬಗ್ಗೆ ವಿವರಿಸುವಂಥದ್ದು. ಮತ್ತೊಂದು, ಅವಳು ಒಮ್ಮೆ ಸಿಕ್ಕಳು, ನನ್ನ ನೋಡಿ ನಕ್ಕಳು, ನಮಗೀಗ 2 ಮಕ್ಕಳು. ಇಡೀ ಬದುಕು ಈ 3 ಸಾಲಲ್ಲಿ ಕಟ್ಕೊಟ್ಬಿಟ್ಟಿದ್ದಾರೆ. ಕುವೆಂಪು ಮಹಾಕಾವ್ಯದ ಕವಿಯೂ ಹೌದು, ಈ ಥರದ ಒಂದು ಚುಟುಕುಗಳ ಕವಿಯೂ ಹೌದು. ಅವರ ಒಂದು ಚುಟುಕ ಹೀಗಿದೆ, ಕಾದೆ 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 ನೀ ಮಾತ್ರ ಬರದೆ ಹೋದೆ ಓ ಎನ್ನ ರಾಧೆ. ಅಂದರೆ ನಿಷ್ಕಲ್ಮಶ ಪ್ರೀತಿ ವ್ಯಕ್ತವಾಗೋದೇ ಇಂತಹ ಚುಟುಕುಗಳ ಹಾಸ್ಯದಲ್ಲಿ ಅಂತ ಹೇಳ್ಬೋದು. ಇದು ಮೇಲ್ನೋಟಕ್ಕೆ ಹಾಸ್ಯ ಅನಿಸಿದ್ರೂ ಕೂಡ ಅವು ನಮ್ಮ ಬದುಕಿಗೆ ಅದೆಂಥದೋ ಅದ್ಭುತವಾದಂತಹ ಒಂದು ಸಂದೇಶವನ್ನು ಕೊಡ್ತದೆ. ಮತ್ತೊಂದು ಬೇಂದ್ರೆ ಅವರ ಸಾಲು, ನಾನು ಬಡವಿ ಆತ ಬಡವ ಒಲವೇ ನಮ್ಮ ಬದುಕು, ಬಳಸಿಕೊಂಡ ವದನೆ ನಾವು ಅದಕ್ಕೂ ಇದಕ್ಕೂ. ಅಂದರೆ ಬದುಕಿಗೆ ನಮಗೆ ಆರ್ಥಿಕತೆಯೇ ಬೇಕು ಅಂತ ಏನಿಲ್ಲ. ಅತಿ ಸೀಮಿತವಾದಂತಹ ಸಂದರ್ಭನೂ ಕೂಡ ಎಷ್ಟು ಆನಂದವಾಗಿ ನಾವು ಕಳಿಬಹುದು. ಆಲೋಚನೆ ಮಾಡಬೇಕು, ನಾವು ಇದನ್ನು ಗಮನಿಸಬೇಕು. ಮತ್ತೊಂದು, ನನ್ನ ಹೃದಯವೆಂಬ ಸಾಗರದಲ್ಲಿ ಸಿಕ್ಕ ಮೀನು ನೀನು, ನಿನಗೆ ಸಿಕ್ಕ ಸ್ವಾತಿ ಮುತ್ತು ನಾನು ಅನ್ನುವಂಥದ್ದು. ಈ ಚುಟುಕಗಳು ನಮಗೆ ನೋಡೋಕ್ಕೆ ಎಷ್ಟು ಸಾಧಾರಣ ಸರಳವಾಗಿ ಕಾಣಿಸ್ತದೆ, ಆದರೆ ಇದು ನಾವು ಒಳಹೊಕ್ಕಿ ನೋಡಿದಾಗ ಇದು ಅಷ್ಟು ಸರಳವಾಗಿ ಇಲ್ಲ. ಜೀವನದ ಮರ್ಮವನ್ನೇ ನಮಗೆ ಇಲ್ಲಿ ಅಡಗಿಸ್ಕೊಟ್ಬಿಡುತ್ತೆ. ಈ ಥರದ ಚುಟುಕುಗಳನ್ನ ನಾವು ಕನ್ನಡ ಭಾಷೆಯಲ್ಲಿ ಅಷ್ಟೇ ಅಲ್ಲ, ನಾನಾ ಭಾಷೆಗಳಲ್ಲಿ ನಾವು ಕಾಣಬಹುದು. ಇಂಗ್ಲೀಷ್ ಸಾಹಿತ್ಯದಲ್ಲೂ ಕೂಡ ಇಂತಹ ಚುಟುಕುಗಳನ್ನ ನಾವು ನೋಡಬಹುದು. ಅದನ್ನು ನಾವು ವಿಟಿ ಲೈನ್ಸ್ ಅಥವಾ ವಿಟಿ ಪೋಯಮ್ಸ್ ಅಂತ ಹೇಳಿ ಕರಿತೀವಿ. ಇಲ್ಲಿ ಶೇಕ್ಸ್ಪಿಯರ್ನ ಒಂದು ಸಂಬಂಧಪಟ್ಟಂಥ ಒಂದು ವಿಟಿ ಪೋಯಮ್ ಅಥವಾ ಒಂದು ವಿಟಿ ಲೈನ್ಸ್ನ ನಿಮ್ಮ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಸಮ್ ಪೀಪಲ್ ರೀಡ್ ವಿಲಿಯಮ್ ಶೇಕ್ಸ್ಪಿಯರ್ ಟು ಅಂಡರ್ಸ್ಟ್ಯಾಂಡ್ ಲೈಫ್, ಸಮ್ ಪೀಪಲ್ ರೀಡ್ ಹಿಮ್ ಓನ್ಲಿ ಟು ಅಂಡರ್ಸ್ಟ್ಯಾಂಡ್ ಎಕ್ಸಾಮ್ ಕ್ವೆಶ್ಚನ್ಸ್ ಅನ್ನುವಂಥದ್ದು. ಮತ್ತೊಂದು, ಲಿಟ್ರೇಚರ್ ವರ್ಸಸ್ ರಿಯಾಲಿಟಿ ಅನ್ನುವಂಥದ್ದು. ಇನ್ ಲಿಟ್ರೇಚರ್, ಲವ್ ಲೆಟರ್ಸ್ ಆರ್ ಬ್ಯೂಟಿಫುಲ್ ಪೊಯೆಟ್ರಿ. ಇನ್ ರಿಯಲ್ ಲೈಫ್, ದೇ ಬಿಕಮ್ ಎವಿಡೆನ್ಸ್ ಇನ್ ದ ಫ್ಯಾಮಿಲಿ ಕೋರ್ಟ್. ಹೀಗೆ ನಮಗೆ ಚುಟುಕುಗಳು ಎಲ್ಲಿ ಬೇಕಾದರೂ ನೋಡ್ಬೋದು, ಯಾವ ಸಂದರ್ಭದಲ್ಲಿ ಬೇಕಾದರೂ ನಾವು ಕಾಣಬಹುದು. ಮನೋವಿಜ್ಞಾನಿಗಳು ಹೇಳೋ ಹಾಗೆ ನಾವು ಎಷ್ಟು ನಗ್ತೇವೋ ಅಷ್ಟು ಎಂಡೋಮಾರ್ಫಿನ್ಸ್ ಅನ್ನುವಂಥ ಹ್ಯಾಪಿ ಹಾರ್ಮೋನ್ಸ್ ನಮ್ಮ ದೇಹದಲ್ಲಿ ರಿಲೀಸ್ ಆಗ್ತವೆ.
ಇದರಿಂದ ನಮ್ಮಲ್ಲಾಗುವಂತಹ ಒತ್ತಡ ಮತ್ತು ಆತಂಕ ದುಗುಡಗಳು ಕಡಿಮೆ ಆಗ್ತದೆ, ಮನಸ್ಸಿಗೆ ನೆಮ್ಮದಿಯನ್ನು ಕೊಡ್ತದೆ. ನಗು ಅನ್ನುವಂಥದ್ದು ಒಂದು ನ್ಯಾಚುರಲ್ ಥೆರಪಿ ಆಗಿಬಿಟ್ಟಿದೆ. ಆಸ್ಕರ್ ವೈಲ್ಡ್, ಲೈಫ್ ಇಸ್ ಟೂ ಇಂಪಾರ್ಟೆಂಟ್ ಟು ಬಿ ಸೀರಿಯಸ್, ಅಂದರೆ ಲೈಫ್ ಇಸ್ ಟೂ ಇಂಪಾರ್ಟೆಂಟ್ ಟು ಬಿ ಟೇಕನ್ ಸೀರಿಯಸ್ಲಿ ಅಂತ ಹೇಳುವಂಥ ಮಾತು ನಮಗೆ ಎಷ್ಟು ಇಲ್ಲಿ ಅರ್ಥಪೂರ್ಣವಾಗಿ ಕಾಣ್ತದೆ. ಅಂದರೆ ನಾವೆಲ್ಲರೂ ಸಂತೋಷವಾಗಿರೋದೇ ನಮ್ಮ ಜೀವನದ ಮೂಲ ಉದ್ದೇಶ ಅನ್ನುವಂಥದ್ದನ್ನು ಇಲ್ಲಿ ಹೇಳ್ತದೆ. ಸ್ನೇಹಿತರೆ, ಇಷ್ಟು ಹೊತ್ತು ನನ್ನ ಮಾತುಗಳನ್ನ ತುಂಬ ಒಂದು ಸಮಾಧಾನವಾಗಿ ನೀವೆಲ್ಲ ಆಲಿಸಿದ್ದೀರಿ. ಇಷ್ಟು ಹೇಳ್ತಾ ನನ್ನ ಮಾತಿಗೆ ನಾನು ವಿರಾಮ ನೀಡ್ತೇನೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ತವೆ. ನಗು ತುಂಬಿದ ಮನೆ ಸಂತೋಷವಾಗಿರ್ತದೆ, ಸಾಹಿತ್ಯ ತುಂಬಿದ ಸಮಾಜ ಖಂಡಿತ ಬೆಳೆಯುತ್ತದೆ. ಹಾಗಾಗಿ ನಾವೆಲ್ಲರೂ ನಗ್ತಾ ನಲಿತಾ ಇಂತಹ ಸಾಹಿತ್ಯವನ್ನು ಪ್ರೀತಿಸ್ತಾ ಬದುಕೋಣ. ಧನ್ಯವಾದಗಳು.